ಬನ್ನಿ ಕತೆ ಕೇಳೋಣ. ಒಬ್ಬ ರಾಜ ತನ್ನ ಆಸ್ಥಾನದಲ್ಲಿ ತುಂಬಾ ಸುಖವಾಗಿ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ಆದ್ರೆ ಆತನಿಗೊಂದು ವಿಚಿತ್ರವಾದಂತಹ ಹವ್ಯಾಸ. ಯಾರಾದ್ರೂ ಏನಾದ್ರೂ ತಪ್ಪು ಮಾಡಿಬಿಟ್ರೆ ಅವರಿಗೆ ಸೀದಾ ಮರಣ ಶಿಕ್ಷೆಯನ್ನೇ ನೀಡುತ್ತಾನೆ. ಅದು ಬೇರೆ ಬೇರೆ ರೀತಿಯಲ್ಲಿ ಮರಣ ಶಿಕ್ಷೆಯನ್ನ ನೀಡ್ತಾ ಇರ್ತಾನೆ. ಅದರಲ್ಲೂ ವಿಶೇಷವಾಗಿ ಅವನ ಹತ್ರ ಒಳ್ಳೆ ರಾಕ್ಷಸ ನಾಯಿಗಳು ಅಂತ ಹೇಳ್ಬೋದು, ಘೋರ ನಾಯಿಗಳನ್ನ ಸಾಕೊಂಡಿರ್ತಾನೆ. ಅವುಗಳನ್ನ ಅವ್ರ ಮೇಲೆ ಬಿಟ್ಟು, ತಪ್ಪು ಮಾಡೋದವ್ರ ಮೇಲೆ ಬಿಟ್ಟು, ಅದು ಯಾರಾದ್ರೂ ಆಗಿರ್ಲಿ ಅವರಿಗೆ ಅವುಗಳಿಂದ ಕಚ್ಚಿಸ್ತಕ್ಕಂತಹ ಶಿಕ್ಷೆಯನ್ನ ಕೊಡ್ತಾ ಇರ್ತಾನೆ. ಹೀಗೆ ಇರ್ಬೇಕಾದ್ರೆ ರಾಜನ ಆಪ್ತ ಸೇವಕ, ತುಂಬಾ ದಿನಗಳಿಂದ, ತುಂಬಾ ವರ್ಷಗಳಿಂದ ಆಪ್ತ ಸೇವಕ ಅವನ ಜೊತೆ ಕೆಲಸ ಮಾಡ್ತಾ ಇರ್ತಾನೆ. ಅವನು ಏನೋ ಒಂದು, ಪಾಪ ಎಲ್ರು ತಪ್ಪು ಮಾಡೋದು ಸಹಜ ಅಲ್ವಾ, ಆಗ್ತಿರುತ್ತೆ. ಹೀಗೆ ಒಂದು ತಪ್ಪಾಗ್ಬಿಡುತ್ತೆ ಅವನಿಗೆ. ರಾಜನ ನಿಯಮ, ಯಾರನ್ನು ಶಿಕ್ಷೆಯಿಂದ ಹೊರಗಿಡವಾಗಿಲ್ಲ. ಅವನು ಎಲ್ರಿಗೂ ಶಿಕ್ಷೆ ಕೊಡ್ತಾ ಇರ್ತಾನೆ. ಅದೇ ರೀತಿ ಅವನು ಹೇಳ್ತಾನೆ, ನಿನಗೂ ಕೂಡ ಶಿಕ್ಷೆ ಇದೆ, ನಾಯಿಗಳನ್ನ ಬಿಟ್ಟು ನಿನ್ನನ್ನ ಸಾಯಿಸ್ತಕ್ಕಂಥದ್ದು. ಈ ಶಿಕ್ಷೆ ಅವನಿಗೆ ವಿಧಿಸ್ತಿದ್ರು. ಆಗ ಅವನು ಒಂದು ಮಾತು ಬೇಡ್ಕೊಳ್ತಾನೆ ರಾಜನನ್ನ. ರಾಜರೇ, ನಾನು ನಿಮ್ಮ ಆಪ್ತ ಸೇವಕನಾಗಿ ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ, ದಯವಿಟ್ಟು ನನಗೊಂದು ಭಿನ್ನಹ, ಸಾಯೋಕ್ಕಿಂತ ಮುಂಚೆ ಒಂದು ಭಿನ್ನಹ ಇದೆ, ದಯವಿಟ್ಟು ಕೇಳಿ ನಡೆಸ್ಕೊಡಿ ಅಂತ ಹೇಳ್ತಾನೆ. ಏನು ಹೇಳು? ಏನಿಲ್ಲ, ನನಗೆ 1 ವಾರಗಳ ಕಾಲ ನನ್ನನ್ನು ಬಿಟ್ಬಿಡಿ, ನನ್ನನ್ನು 1 ವಾರ ಆದ್ಮೇಲೆ ನೀವು ಈ ರೀತಿನ ಶಿಕ್ಷೆಯನ್ನ ಕೊಡ್ಬಹುದು ನೀವು ಅಂತ ಹೇಳ್ತಾನೆ. ಸರಿ, ರಾಜ ಹೇಳ್ತಾನೆ, 1 ವಾರ ಅಲ್ವಾ, ಪರವಾಗಿಲ್ಲ, ಇಷ್ಟು ವರ್ಷ ತುಂಬಾ ನನ್ನ ಜೊತೆ ಕೆಲಸ ಮಾಡಿದೀಯಾ, ಆ ಕಾರಣಕ್ಕೆ ಆ ಒಂದು ಸಲಿಗೆನಲ್ಲಿ ನಿನಗೆ 1 ವಾರ ಈ ಶಿಕ್ಷೆಯಿಂದ ವಿನಾಯಿತಿ ಇದೆ. ಆದ್ರೆ 1 ವಾರದ ನಂತರ ಖಂಡಿತ ನಿನಗೆ ನಾಯಿಗಳಿಂದ ಕಚ್ಚಿಸ್ತಕ್ಕಂಥ ಶಿಕ್ಷೆ ಅದು ಮುಂದುವರಿಯುತ್ತೆ ಅನ್ನೋದನ್ನ ಸರಿಯಾಗಿ ಹೇಳಿ 1 ವಾರ ಬಿಟ್ಬಿಡ್ತಾನೆ. ಸೇವಕ ಫ್ರೀ. ಈಗ ಏನ್ ಕೆಲಸ ಇಲ್ಲ ಅವನಿಗೆ, ಬೇರೆ ಯಾವ ರಾಜನ ಸೇವಕನಾಗಿ ಏನು ಮುಂದುವರಿತಾ ಇಲ್ಲ. ಅವನು ಬೇರೆ ಕೆಲ್ಸಕ್ಕೆ ನಿಂತ್ಕೊಂಡ. ಏನಪ್ಪಾ ಅಂದ್ರೆ, ದಿನ ಬೆಳಗ್ಗೆ ಎದ್ದೇಳೋದು, ಒಂದಷ್ಟು ತಿಂಡಿ ತಗೊಳ್ಳೋದು, ಈ ನಾಯಿಗಳನ್ನ ಏನ್ ಸಾಕ್ತಾ ಇದ್ರಲ್ಲ, ಏನು ಶಿಕ್ಷೆ ಕೊಡ್ಲಿಕ್ಕೆ ಅಂತ ಹೇಳಿ ಉಪಯೋಗಿಸ್ಕೊಂತಿದ್ರಲ್ಲ, ಕಚ್ಚಕ್ ಬಿಡೋದು, ಆ ನಾಯಿಗಳನ್ನ ಸಾಕ್ತಕ್ಕಂಥ ಜಾಗಕ್ಕೆ ಹೋಗೋದು, ಆ ನಾಯಿಗಳಿಗೆ ಆ ತಿಂಡಿ ತಿನ್ಸೋದು, ಅವುಗಳ ಜೊತೆಗೆ ಆಟ ಆಡೋದು, ಕಾಲ ಕಳೆಯೋದು, ಇಷ್ಟು ಮಾಡ್ಕೊಂಡು ಹೋಗ್ಬಿಟ್ಟ. 1 ವಾರ ಆಯ್ತು. ಶಿಕ್ಷೆ ಖಂಡಿತ ಅವನಿಗೆ ಬಂದ್ರು. ಶಿಕ್ಷೆ ವಿಧಿಸ್ತಕ್ಕಂಥ ಸಮಯ ಆಯ್ತು. ನಾಯಿನ ಅವನ ಮೇಲೆ ಚೂಬಿಟ್ರು. ನಾಯಿಗಳು ಸೀದಾ ಬಂದು ಆ ಸೇವಕನ ಕಾಲ್ ನೆಕ್ಕೊಂಡು ಅವನಿಗೆಲ್ಲ ಮೈ ಎಲ್ಲ ಮೂಸ್ಕೊಂಡು ನಿಂತ್ಕೊಂಡ್ಬಿಟ್ರು. ಆಗ ಎಲ್ರಿಗೂ ಆಶ್ಚರ್ಯ. ಇವು ಯಾವಾಗ ಚೂ ಬಿಡ್ತಿದ್ವಿ, ಬೋನಿಂದ ಬಿಡ್ತಿದ್ವಿ, ಎಲ್ಲ ಸಿಕ್ಕವ್ರನ್ನೆಲ್ಲ ತಿನ್ಕೊಂಡ್ ಬರ್ತಿದ್ರು, ಈಗೇನು ಈ ಸೇವಕನ ನೋಡಿ ಈ ತರ ಮಾಡ್ತಾ ಇದ್ದಾವೆ ಅಂತ ಹೇಳಿ. ಆಗ ಸೇವಕ ಹೇಳ್ತಾನೆ, ರಾಜರೇ, ಈ ನಾಯಿಗಳು ಎಷ್ಟು ಒಳ್ಳೆಯವಲ್ಲ ನೋಡ್ರಿ. ನಾನು ನಿಮ್ ಜೊತೆಗೆ ತುಂಬಾ ವರ್ಷ ಕೆಲಸ ಮಾಡಿದೆ, ಆದ್ರೂ ಕೂಡ ನನ್ನ ತಪ್ಪಿಗೆ ನೀವು ಘೋರ ಶಿಕ್ಷೆನೆ ವಿಧಿಸಿದ್ರಿ, ಅದನ್ನ ಮನ್ನಿಸ್ಲೇ ಇಲ್ಲ. ಆದ್ರೆ ಈ ನಾಯಿಗಳ ಜೊತೆಗೆ ನಾನು ಕೇವಲ 1 ವಾರ ಸಮಯ ಕಳೆದಿದ್ದೀನಿ. ಇವತ್ತು ಇವು ನಮ್ಗೆ ಜೀವದಾನ ಮಾಡಿದ್ವು ಅನ್ನೋ ಮಾತನ್ನ ಹೇಳ್ತಾನೆ. ರಾಜನ್ ತುಂಬಾ ನಾಚಿಕೆ ಆಗುತ್ತೆ. ನಾನೆಂತ ತಪ್ಪು ಮಾಡ್ತಾ ಇದ್ದೀನಲ್ಲ ಅಂತ ಹೇಳಿ ಅನ್ಕೊಳ್ತಾನೆ. ಅವನನ್ನ ಶಿಕ್ಷೆಯಿಂದ ವಿಮುಕ್ತಿ ಮಾಡಿಸ್ತಾನೆ. ಕತೆ ಚೆನ್ನಾಗಿತ್ತಲ್ವ? ಥ್ಯಾಂಕ್ ಯು. ಮತ್ತೆ ಸಿಗೋಣ ಮುಂದಿನ ಕಥೆಯಲ್ಲಿ.